ಮತ್ತೆ ಎಸ್ ಎಲ್ ಭೈರಪ್ಪ ಅವರ ಒಡನಾಟ ಹೇಗಿತ್ತು, ಹೇಗೆ ಸ್ನೇಹಿತರು? ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪ ಇಬ್ಬರು ಅಣ್ಣ ತಮ್ಮರು ಇಬ್ಬರೇ ಕೂಡ ಹೊರತು ನಮ್ಮ ತಂದೆ ಜೊತೆ ಅವರು ಆಗ ಯೂನಿವರ್ಸಿಟಿ ಇರಲಿಲ್ಲ ಆ ಕಾಲದಲ್ಲಿ ಕರ್ನಾಟಕದಲ್ಲಿ. ಆಗ ನಮ್ಮ ದೊಡ್ಡಪ್ಪ ಅವರು ನಮ್ಮ ತಂದೆನೂ ನಮ್ಮ ತಾತವರು ಬನಾರಸ್ ಯೂನಿವರ್ಸಿಟಿಲಿ, ನಮ್ಮ ದೊಡ್ಡಪ್ಪ ಸಾಂಸ್ಕ್ರಿಟ್ ಪ್ರೊಫೆಸರು, ಅಯ್ಯೋ ನಮ್ಮ ದೊಡ್ಡಪ್ಪ ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ನಮ್ಮ ತಂದೆ ಸಾಂಸ್ಕ್ರಿಟ್ ಪ್ರೊಫೆಸರ್ ಆಗಿದ್ದರು. ನಮ್ಮ ಅಜ್ಜಿಗೆ ಹುಷಾರಿ ಇಲ್ಲ ಅಂತ ಅವರು ಕರ್ನಾಟಕಕ್ಕೆ ಬಂದುಬಿಟ್ರು ಕೊಳ್ಳೇಗಾಲದಲ್ಲಿ ಮನೆ ಮಾಡ್ಕೊಂಡು. ಆಗ ಭೈರಪ್ಪನವರು ನಮ್ಮ ತಂದೆಯವರು ತುಂಬ ಆತ್ಮೀಯರು. ನಮ್ಮ ತಂದೆ ನನಗೆ 9 ವರ್ಷ ಇದ್ದಾಗಲೇ ಹೋಗ್ಬಿಟ್ರು. ಆಗಿಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅದು ನಾನು 20ನೇ ಇಸ್ವಿಯಿಂದ ಅವ್ರನ್ನ ಭೇಟಿ ಮಾಡೋದು. 2020ನೇ ಇಸ್ವಿಲಿ ನನ್ನ ಮಗಳನ್ನ KS ಆಫೀಸರ್ ಮಾಡಿಸ್ಬೇಕು ಅಂತಿದ್ದೀನಿ, ತಹಸೀಲ್ದಾರ್ ಮಾಡಬೇಕು ಅಂತಿದ್ದೀನಿ ಸ್ವಾಮಿ. ನಾನು ರಾಮಲಿಂಗ ಶಾಸ್ತ್ರಿಗಳ ಮಗ ಸಹ್ಯತ್ವರಿ ಏನು ಕೇಳ್ಕೊಂಡೆ. ನನ್ನ ಅವ್ರ ಮಗನ ಥರ ನೋಡ್ಕೊತಿದ್ದು. ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ, ವಿಡಿಯೋ ಇದೆ ಅದು ನನ್ನ ಹತ್ರ. ನಾನು ಬಂದಿರೋದು, ಮನೆಯೊಳಗೆ ಮಾತಾಡ್ಸಿರೋದು ಇನ್ನೂ ಒಂದಿದೆ. ಆಮೇಲೆ ಇತ್ತೀಚೆಗೆ ಒಂದು ಫಂಕ್ಷನ್ ಆಯಿತು, ಅಲ್ಲಿಗೆ ಹೋಗ್ತಾ ಇದ್ದೀನಿ ಬಾ ಅಂದರು. ಹೋದಾಗ ಪ್ರಮೋದ ದೇವಿಯವರು, ಮಹಾರಾಣಿಯವರು, ಭೈರಪ್ಪನವರು, ನಾನು ಕೂತಿರ್ತಕ್ಕಂಥ ವಿಡಿಯೋ ಇದೆಲ್ಲ ಉಂಟು, ಫೋಟೋ ಎಲ್ಲ. ಅವ್ರದ್ದು ಒಂದು ಸನ್ಮಾನ ಆಗ ನೀ ಬಾ ನನ್ನ ಜೊತೆಯಲ್ಲಿ ಅಂದರು. ಕರ್ಕೊಂಡು ಹೋಗ್ತಿದ್ರು. ನನಗೆ ನನ್ನ ಸ್ವಂತ ತಂದೆನೇ ಕಳ್ಕೊಂಡಷ್ಟು ದುಃಖ ಆಗ್ತಿದೆ. ನನ್ನ ತಂದೆ ನೆನಪೇ ಇಲ್ಲ ನನಗೆ. 9 ವರ್ಷದ ಹುಡುಗ. ನಮ್ಮ ಅಣ್ಣನೇ ನಮ್ಮನ್ನೆಲ್ಲ ಸಾಕಿ ಸದ್ವಿ ಮಾಡಿದ್ರು. ಶೇಖರ್ ಶಾಸ್ತ್ರಿ ಅಂತ ನಮ್ಮ ಅಣ್ಣ, ಅವರೇ ಸಾಕಿ ಸದ್ವಿ ಮಾಡಿದ್ರು. ಆಮೇಲೆ ನನಗೆ 20ನೇ ಇಸ್ವಿಯಿಂದ ಇವರು ತಂದೆ ಆಗ್ಬಿಟ್ಟಿದ್ರು. ನಾವು ಒಂದಿನಾನೂ ಬಿಟ್ಟಿರ್ತಿರ್ಲಿಲ್ಲ, ಬರ್ತಾನೇ ಇದ್ದೆ. ವಾರಕ್ಕೊಂದ್ಸಲಿ ನೋಡೋದು, 15 ದಿನಕ್ಕೊಂದ್ಸಲಿ ನೋಡೋದು, ಬಂದು ಭೇಟಿ ಮಾಡೋದು. ಬಂದಾಗೆಲ್ಲ ಸಹ ಮಾಡ್ತಿದ್ವಿ. ಆರೋಗ್ಯ ಸ್ಥಿತಿ ಹೇಗಿತ್ತು ಇತ್ತೀಚೆಗೆ ಅವರು ತಾವು ಭೇಟಿಯಾದಾಗ? ಹೇಳೋದು ನನ್ನ ಹತ್ರ, ನಂಗೆ ಆರೋಗ್ಯ ಸರಿ ಇಲ್ಲ ಕಣಯ್ಯ, ಬಾಯ ಹೋಗಯ್ಯ ರಾಮಲಿಂಗ ಅಂತ ನಮ್ಮ ತಂದೆ ಹೆಸರು ಹಿಡಿದು ಮಾತಾಡಿಸ್ತಿದ್ರು. ಆರೋಗ್ಯ ಸರಿ ಇಲ್ಲ ಕಣಪ್ಪ ನನಗೆ, ಇಲ್ಲ ಕಣಯ್ಯ ಅಂತ ಮಾತಾಡ್ತಿದ್ರು ಪಾಪ. ಆಗ ಕೈ ಹಿಡ್ಕೊಂಡು ಕೂರಿಸ್ಕೊತಿದ್ವಿ. ಆ ಮನೇಲಿ ಮೇಲ್ಗಡೆ ಮಂದಿದ್ರು. ಮುಖ್ಯಮಂತ್ರಿಯವರು ಬಂದಿದ್ದರು, ಬಸವರಾಜ ಬೊಮ್ಮಾಯಿಯವರು, ಅಶೋಕ್ ಅವರು ಬಂದರು. ಆವತ್ತು ನಾನು ಇಲ್ಲೇ ಇದ್ದೆ. ಅವ್ರಿಗೆ ಸನ್ಮಾನ ಮಾಡಿದ್ರು, ಪ್ರಶಸ್ತಿ ಕೊಟ್ಟರು, ರಾಷ್ಟ್ರ ಪ್ರಶಸ್ತಿ ಕೊಟ್ಟರು. ಅವತ್ತು ಅವರು ಬಂದು ಇಲ್ಲಿ ಪೇಟೆ ಹಾಕಿ ಶಾಲು ಹೊತ್ತಿಸಿ ಎಲ್ಲ ಸನ್ಮಾನ ಮಾಡಿದ್ರು. ಹೊಸದಾದಂಥ ಯಾವುದಾದ್ರು ಕಾದಂಬರಿಗೆ ಸಿದ್ಧತೆ ನಡೆದಿತ್ತು? ಯಾಕಂದರೆ ಮತ್ತೆ ಎಸ್ ಎಲ್ ಭೈರಪ್ಪ ಅವರು ಬರೀಬೇಕು ಅನ್ನೋದು ಅವರ ಅಭಿಮಾನಿಗಳ ಒತ್ತಾಯ ಆಗಿದೆ. ಅವರು ಹೊಸದಾಗಿ ಒಂದು ಇದು ಸಾಕ್ಷಿ ಅನ್ನೋದೇನೋ ಇದು ಮಾಡಬೇಕು ಅಂತಿದ್ರು. ಸಾಕ್ಷಿ ಅಂತ ಕಾದಂಬರಿ. ಆಗ ಜಡ್ಜು ಬಂದು ನನ್ನ ಹತ್ರ ಹೇಳಿದ್ರನ್ನ, ಜಡ್ಜ್ ಬಂದು ನೀನು ಕೋರ್ಟಲ್ಲಿ ಕೇಸ್ ಆಗುತ್ತೆ, ನಿಂಗೆ ಸಾಕ್ಷಿ ಯಾರು ಇದ್ದಾರಾ ಅಂತ ಕೇಳ್ತಾರೆ. ಕೇಳೋದಕ್ಕೆ ಆಗ ಅವ ಹೇಳ್ತಾನೆ ಅಪರಾಧಿ, ನಾನೇ ಸಾಕ್ಷಿ ಇದ್ದಾರೆ ಸ್ವಾಮಿ ಅಂತ. ಯಾರು ಕೂಗು ಅಂದಾಗ ಇವನು ಅಮೀನ ಕೂಗ್ತಾನೆ, ಭೈರಪ್ಪ ಅನ್ನೋ. ಆಗ ಇವ್ರು ಬಂದು ನೋಡ್ಬಿಟ್ಟದನ್ನ ಜಡ್ಜಿ ಎದುರ್ಕೊಂಡು ಸೀಟಿಂದ ಇಳಿದ್ಬಿಟ್ಟು ಸ್ವಾಮಿ ತಾವು ಅಂದ್ಬಿಟ್ಟು ಕೈ ಮುಗಿತಾರೆ. ಅದನ್ನು ಚಿತ್ರ ಮಾಡಬೇಕು ಅಂತಿದ್ರು. ಅದು ಮತ್ತು ದಾಟು, ಅದನ್ನ ರಜನಿಕಾಂತ್ ಅವರು ಮಾಡಬೇಕು ಅಂತಿದ್ರು. ದಾಟು ಅನ್ನೋದನ್ನ, ದಾಟು ಸಾಕ್ಷಿ ಇದೆ ಅವ್ರದ್ದು ಧಾರಾವಾಹಿ ಆಲ್ರೆಡಿ ಇದೆ. ಅದನ್ನು ಇದಾಗಿ ಮಾಡಬೇಕು ಅಂತ ಮಾಡಿದ್ರು. ಧಾರಾವಾಹಿ ಮಾಡೋ ಥರ ಯಾವ ಥರ ಮಾಡಬೇಕು ಸಾಕ್ಷಿ ಅನ್ನೋದಕ್ಕೆ ಅಂದಾಗ ನಾನು ಕೇಳಿದಾಗ ನನಗೆ ಅವರು ಎದುರಿಗೆ ಯಾವುದೋ ಕತೆ ಬಗ್ಗೆ ಮಾತಾಡ್ತಿದ್ದಾಗ ಅವರು ನನ್ನ ಹತ್ರ ಮಾತಾಡೋದು. ಹೊಸದಾಗಿ ಯಾವ್ದಾದ್ರು ಬರೆಯುವಂತಹ ಪ್ರಾಜೆಕ್ಟ್ ಹೊಸದಾಗಿ ಯಾವುದೂ ಇರಲಿಲ್ಲ. ಯಾವುದು ಆರೋಗ್ಯನೇ ಸರಿ ಇರಲಿಲ್ಲ, ಅವ್ರಿಗೆ ಆಗ್ತಿರ್ಲಿಲ್ಲ ಕೈಲಿ. ಯಾವ ಫಂಕ್ಷನ್ಗೂ ಅಟೆಂಡ್ ಮಾಡಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂದರು. ಇದೊಂದು ಫಂಕ್ಷನ್ಗೆ ಮಾತ್ರ ರಾಣಿ ಪ್ರಮೋದ ದೇವಿ ಒಡೆಯರವರು ಕೂಗಿದಾಗ ಅದು ಭೇಟಿಯಾಗಿದ್ದು ಅಂತ ಅವ್ರನ್ನ. ನಾನು ಈಗೊಂದು 4 ತಿಂಗಳ ಹಿಂದೆ ಭೇಟಿಯಾದೆ. ಅದೇ ಯುಗಾದಿ ಹಬ್ಬ 3 ದಿನ ಅಂತ ಇಲ್ಲಿ ಮತ್ತು ಅವರು ಸನ್ಮಾನಕ್ಕೆ ಹೋಗ್ಬೇಕಾಗಿತ್ತು. ಆಗ ಬಂದು ಭೇಟಿ ಮಾಡಿದೆ. 3 ತಿಂಗಳಾಗಿದೆ ಅವ್ರು ಬಂದದ್ದು. ಇತ್ತೀಚೆಗೆ ಈಗೊಂದು 3 ತಿಂಗಳಾಗಿದೆ ಅವ್ರು ಬಂದು ಕೇಳ್ಕೊಂಡು. ರಜನಿಕಾಂತ್ ಅವರು ಎಸ್ ಎಲ್ ಭೈರಪ್ಪ ಅವ್ರನ್ನ ಭೇಟಿ ಮಾತಾಡಿದ್ರ? ಆಗಲಿಲ್ಲ. ಭೇಟಿ ಮಾಡೋಕ್ಕೆ ಅವರು ಮನೆಗೆ ಬಂದರು. ಆಗ ನಾವು ಹೋಗಿ ಕೇಳ್ಕೊಂಬಂದೆ. ಅವ್ರು ಇಲ್ಲ ಬೇಡ, ಜನ ಗಲಾಟೆ ಮಾಡಿಬಿಡ್ತಾರೆ, ಕರ್ಕೊಂಬರ್ಬೇಡ ಅಂದ. ಆಗ ಶಂಕರ್ ಮಠದ ಹತ್ರ ರಜನಿಕಾಂತ್ ಅವ್ರನ್ನ ಇಳಿಸ್ಕೊಂಡು ಇಲ್ಲಿಗೆ ಬರೋ ರಜನಿಕಾಂತ್ ಅವರು ವಿಡಿಯೋ ಫೋಟೋ ಮಾಡೋಂಗಿಲ್ಲ ಅಂದ್ಬಿಟ್ಟು. ಭೇಟಿ ಆಗಿದ್ದಿದ್ರೆ ಅದು ಧಾರಾವಾಹಿ ಆಗ್ತಾ ಇತ್ತ ಅಂತ? ಆಗ್ತಿತ್ತು, ಖಂಡಿತ ಆಗೋದು. ಅವರು ಮಾಡಲಿಲ್ಲ. ಅವರು ಭೇಟಿ ಆಗಲಿಲ್ಲ, ಒಬ್ರಿಗೊಬ್ರಿಗೆ ಭೇಟಿನೇ ಆಗಲಿಲ್ಲ ಅವರು. ಇದು ಎಸ್ ಎಲ್ ಭೈರಪ್ಪ ಅವರಿಗಿದ್ದಂತಹ ಸಾಮಾಜಿಕ ಕಳಕಳಿ. ತಮ್ಮ ಸ್ನೇಹಿತನ ಮಗನನ್ನು ಸಾಕಷ್ಟು ಆರ್ಥಿಕವಾಗಿ ಮೇಲೆತ್ತುವಂತಹ ಕೆಲಸವನ್ನು ಮಾಡಿದರು. ಅಷ್ಟೇ ಅಲ್ಲ, ಅವರ ಸ್ನೇಹಿತನ ಮಗ ನೀಡಿದಂತಹ ಮಾಹಿತಿಯ ಪ್ರಕಾರ
ರಜನಿಕಾಂತ್ ಅವರು ಇಲ್ಲಿ ಧಾರಾವಾಹಿಯನ್ನು ಮಾಡಬೇಕು, ಅವರ ಕಾದಂಬರಿಯನ್ನು ಆಧರಿಸಿ ಒಂದು ಧಾರಾವಾಹಿಯನ್ನು ಮಾಡಬೇಕು ಅಂತ ಬಂದಿರೋ. ಆದರೆ ದುರಾದೃಷ್ಟವಶಾತ್ ಅಭಿಮಾನಿಗಳ ಒತ್ತಡದಿಂದ ಅವರನ್ನು ಭೇಟಿ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಒಂದು ವೇಳೆ SL ಭೈರಪ್ಪ ಹಾಗೂ ರಜನಿಕಾಂತ್ ಭೇಟಿಯಾಗಿದ್ದರೆ ಅವರ ಆ ಒಂದು ಕಾದಂಬರಿ ಏನಿತ್ತು ಅದು ಖಂಡಿತವಾಗಿಯೂ ಧಾರಾವಾಹಿಯಾಗಿ ಹೊರ ಹೊಮ್ತಾಯಿತು ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.